ಯಾವ ಹೂವು ಯಾರ ಮುಡಿಗೋ ಭಾಗ 124. ವಿಕ್ರಮ್ ತಿಂಡಿ ತಿಂದು ರೂಮ್ಗೆ ಬಂದವನು ನಿಶಾಳಿಗಾಗಿ ತೆಗೆದುಕೊಂಡಿದ್ದ ಗಿಫ್ಟ್ ನೋಡಿ, ನಿಶಾ, ನಿನಗೋಸ್ಕರ ನಾನು ತಗೊಂಡಿರೋ ಈ ಗಿಫ್ಟ್ ಕಾಸ್ಟ್ಲಿ ಇರ್ಬೋದು, ಆದರೆ ಇದನ್ನು ನೀನು ಹಾಕೊಂಡ್ಮೇಲೆ ಇದಕ್ಕೊಂದು ಬೆಲೆ. ಇದನ್ನು ನನ್ನ ಕೈಯಾರೆ ನಿನಗೆ ಹಾಕಬೇಕು ಅನ್ನೋ ಆಸೆ. ಮೊದಲನೇ ಸಾರಿ ನಾನು ನಿನ್ನನ್ನು ನೋಡಿದ ದಿನ ಪೆಟ್ಟಾಗಿದ್ದ ನಾಯಿ ಮರಿಗೆ ನೀನು ಅಷ್ಟು ಕರುಣೆ ಪ್ರೀತಿಯಿಂದ ಹಾರೈಕೆ ಮಾಡಿದ್ದನ್ನು ನೋಡಿ, ಒಂದು ಸಣ್ಣ ನಾಯಿ ಮರಿನೇ ಅಷ್ಟು ಪ್ರೀತಿಸೋ ನಿನ್ನಲ್ಲಿ ಎಷ್ಟು ಕರುಣೆ ಇರಬಹುದು. ನೀನು ಕೂಡ ಡಾಕ್ಟರ್, ನಾನು ಡಾಕ್ಟರ್, ನಾವಿಬ್ಬರು ಸೇರಿಕೊಂಡು ಜನಗಳ ಸೇವೆ ಮಾಡಬಹುದು. ಅದಕ್ಕೆ ನೀನು ನನಗೆ ಸಹಕಾರ ಕೊಡ್ತೀಯಾ? ನಿನಗಿಂತ ನನ್ನನ್ನು ಪ್ರೀತಿಸೋ ಜೀವ ಈ ಭೂಮಿ ಮೇಲೆ ನನಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ನಿನಗೆ ನನ್ನ ಪ್ರೀತಿನ ಹೇಳ್ಕೊಂಡೆ. ನೀನು ಅಷ್ಟೇ ನನ್ನ ಪ್ರೀತಿನ ನಿರಾಕರಿಸದೆ, ನನ್ನನ್ನು ಸತಾಯಿಸದೆ ಒಪ್ಕೊಂಡು ಅದಕ್ಕೆ ಬೆಲೆ ಕೊಟ್ಟೆ. ಯಾವತ್ತೂ ನನ್ನ ಮೇಲೆ ಯಾವ ಒತ್ತಡನೂ ಹೇರಲಿಲ್ಲ. ಎಲ್ಲ ಹುಡುಗಿಯರ ಥರ ನನ್ನ ಜೊತೆ ಸುತ್ತಬೇಕು ಅನ್ನಲಿಲ್ಲ, ನನಗೆ ಟೈಮ್ ಕೊಡು ಅನ್ನಲಿಲ್ಲ, ಫೋನ್ ಮಾಡಿ ಕಾಟ ಕೊಡಲಿಲ್ಲ. ನಾನೇ ಫೋನ್ ಮಾಡೋವರೆಗೂ ಎಷ್ಟು ತಾಳ್ಮೆಯಿಂದ ಕಾಯ್ತಿದ್ದೆ. ಆದರೆ ಇತ್ತೀಚೆಗೆ ಫೋನ್ ಮಾಡಿದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ನೀನು ಬ್ಯುಸಿ ಇರಬಹುದು, ಹಾಗೆ ಮದುವೆಗೆ ಮುಂಚೆ ನಿನ್ನ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡೋ ಇಂಟೆನ್ಷನ್ ಇರಬಹುದು. ಹಾಗೆ ನೀನು ಎಲ್ಲರ ಜೊತೆ ಸೋಷಿಯಲ್ ಆಗಿ ಇರ್ತೀಯ, ಅದನ್ನು ನಾನು ತಪ್ಪು ತಿಳ್ಕೊಳ್ಳಲ್ಲ. ಒಂದಿನ ಊರಲ್ಲಿ ಇದ್ದು ಇಲ್ಲ ಅಂತ ಹೇಳಿದೆ, ಕಾರಣ ನಾನು ನಿನ್ನ ಕಡೆ ಗಮನ ಕೊಟ್ಟಿಲ್ಲ ಅನ್ನೋ ಕೋಪ ಇರಬೇಕು. ಇಲ್ಲಾಂದರೆ ನೀನು ಹಾಗೆಲ್ಲ ಮಾಡೋ ಹುಡುಗಿನೇ ಅಲ್ಲ. ಅದನ್ನು ನಾನು ಆಗಲೇ ಮರೆತುಬಿಟ್ಟಿದ್ದೀನಿ. ಇವತ್ತು ನನಗೆ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ತುಂಬ ಸಲ ನಿನ್ನನ್ನು ಮೀಟ್ ಮಾಡಿದ್ದೀನಿ, ಆದರೆ ಇವತ್ತು ನನಗೆ ತುಂಬ ಸ್ಪೆಷಲ್. ಯಾಕಂದರೆ ಇದು ನೀನು ನನ್ನ ಪ್ರೇಯಸಿಯಾಗಿ ಆಚರಿಸಿಕೊಳ್ತಿರೋ ಕೊನೆ ಬರ್ತ್ಡೇ. ನೆಕ್ಸ್ಟ್ ಬರ್ತ್ಡೇ ಬರೋದ್ರಲ್ಲಿ ನೀನು ನನ್ನ ಹೆಂಡತಿಯಾಗಿರ್ತೀಯ ಅನ್ನೋದನ್ನು ನೆನೆಸ್ಕೊಂಡು ನನ್ನ ಮನಸ್ಸು ಖುಷಿಯಲ್ಲಿ ತೇಲಾಡ್ತಿದೆ. ಇವತ್ತು ರಾತ್ರಿ ಯಾವಾಗ ಆಗುತ್ತೋ, ನಾನು ನಿನ್ನನ್ನು ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಐ ಆಮ್ ವೇಟಿಂಗ್ ಟು ಸಿ ಯು ಮೈ ಲವ್ ಅಂತ ಖುಷಿಯಲ್ಲಿ ಕುಣಿಯೋದೊಂದು ಬಾಕಿ. ಆದರೆ ಇಷ್ಟು ಖುಷಿಯಾಗಿರೋ ವಿಕ್ರಮ್ಗೆ ರಾತ್ರಿ ಏನು ನಡೆಯಬಹುದು ಅನ್ನೋ ಅಂದಾಜು ಕೂಡ ಇರಲಿಲ್ಲ. ಯಾವತ್ತೂ ಇಲ್ಲದೆ ಇರೋಷ್ಟು ಖುಷಿ ಇವತ್ತು ಅವನಿಗೆ ಆಗಿತ್ತು. ಸಮುದ್ರದಲ್ಲಿ ಸುನಾಮಿ ಬರುವ ಮುಂಚೆ ಇರೋ ಶಾಂತತೆ ಹಾಗೆ ಈಗ ವಿಕ್ರಮ್ನ ಸಂತೋಷ ಅನಿಸುತ್ತೆ. ಮುಂದೆ ಆಗೋದನ್ನು ಅವನು ಊಹೆ ಕೂಡ ಮಾಡಿಲ್ಲ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ನಿತಿನ್ ಬ್ಯುಸಿಯಾಗಿದ್ದರಿಂದ ಹಿಂದಿನ ದಿನ ನೀತು ಆರೋಗ್ಯದ ಬಗ್ಗೆ ಮತ್ತೆ ವಿಚಾರಿಸಲು ಅವನಿಗೆ ಸಾಧ್ಯವಾಗಿರಲಿಲ್ಲ. ಬೆಳಗ್ಗೆ ಬಂದವನೇ ನೀತು ಕೆಲಸ ಮಾಡುತ್ತಿದ್ದ ವಾರ್ಡ್ಗೆ ಬಂದ. ಆದರೆ ಅಲ್ಲಿ ನೀತು ಬದಲಿಗೆ ನರ್ಸ್ ರಮ್ಯಾ ಡ್ಯೂಟಿ ಮಾಡುತ್ತಿದ್ದಳು. ನಿತಿನ್ ಅವಳ ಬಳಿ ಬಂದು, ಸಿಸ್ಟರ್ ನೀತು ಬಂದಿಲ್ವಾ? ಯಾಕೆ ನೀವು ಈ ವಾರ್ಡ್ನಲ್ಲಿದ್ದೀರಾ ಎಂದು ಆತಂಕವನ್ನು ಮರೆಮಾಚುತ್ತಾ ಕೇಳಿದ. ರಮ್ಯಾ, ಸರ್, ನಿನ್ನೆ ನೀತು ಮಗುಗೆ ಬ್ಲಡ್ ಕೊಟ್ಟಿದ್ರಂತೆ, ಸುಸ್ತಾಗಿದ್ದಾರೆ. ಅದಕ್ಕೆ ರಾಹುಲ್ ಸರ್ ಇವತ್ತು ಅವರನ್ನು ಬರೋದು ಬೇಡ ಅಂತ ಹೇಳಿದರು. ನನ್ನನ್ನು ಇಲ್ಲಿ ಕೆಲಸ ಮಾಡು ಅಂದರು ಎಂದಾಗ ಅವನಿಗರಿಯದೆ ನಿತಿನ್ ಹೃದಯ ಟೆನ್ಷನ್ನಲ್ಲಿ ಹೊಡೆದುಕೊಳ್ಳುತ್ತಿತ್ತು. ಅವನು ಮನಸ್ಸಿನಲ್ಲಿ, ಅವಳು ಈಗ ಹೇಗಿದ್ದಾಳೆ, ಏನಾಯಿತು ಅಂತ ತಿಳ್ಕೊಳ್ಳೋಣ ಅಂದರೆ ಯಾರನ್ನು ಕೇಳೋದು, ಕಾಲ್ ಮಾಡೋಣ ಅಂದರೆ ನಂಬರ್ ಕೂಡ ಇಲ್ಲ. ಲಿಲ್ಲಿ ಸಿಸ್ಟರ್ ಹತ್ರ ಕೇಳಿದ್ರೆ ಬೇಡ ಬೇಡ, ಮೊದಲೆಲ್ಲ ಅವಳನ್ನು ಅಷ್ಟು ಬೈದು ಈಗ ಸಡನ್ನಾಗಿ ಅವಳ ಬಗ್ಗೆ ಕಾಳಜಿ ತೋರಿಸಿದ್ರೆ ಸಿಸ್ಟರ್ ನನ್ನ ಬಗ್ಗೆ ತಪ್ಪು ತಿಳ್ಕೋಬಹುದು. ರಾಹುಲ್ ಹತ್ರ ಕೇಳಿದರೆ ಆಯಿತು ಎಂದು ಯೋಚಿಸಿದವನು ಸುಮ್ಮನಾದ. ಜಗನ್ ನಿಶಾ ಮನೆ ಬಳಿ ನೇಮಿಸಿದ್ದ ಬಾಡಿಗಾರ್ಡ್ ಗಮನವಿಟ್ಟು ಕಾಯುತ್ತಿದ್ದ. ಆಗ ಅವಳ ಮನೆಯ ಬಳಿ ಒಂದು ಕಾರ್ ಬಂದು ನಿಂತಿತು. ಅದರಿಂದ ಒಬ್ಬ ಮಧ್ಯವಯಸ್ಸಿನ ವ್ಯಕ್ತಿ ಕಾರ್ ಇಳಿದು ಮನೆಯ ಒಳಗೆ ಹೋದ. ಸ್ವಲ್ಪ ಹೊತ್ತಿಗೆ ಮನೆಯಿಂದ ಹೊರಗೆ ಬಂದದ್ದು ಬಿಟ್ಟರೆ ನಿಶಾ ಮನೆಯಿಂದ ಹೊರಗೆ ಬರಲಿಲ್ಲ. ಪಂಕಜ್ ಮತ್ತು ಪ್ರೀತಮ್ ಮನೆಯಿಂದ ಹೊರಟು ಇಬ್ಬರು ಹಾಸ್ಪಿಟಲ್ಗೆ ಬಂದವರು ಪಂಕಜ್ ಕ್ಯಾಬಿನ್ನಲ್ಲಿ ಬಂದು ಕುಳಿತರು. ಪ್ರೀತಮ್, ಜಾಸ್ತಿ ತಲೆ ಕೆಡಿಸ್ಕೋಬೇಡ ಪಂಕಜ್, ಎಲ್ಲ ಒಳ್ಳೆಯದೇ ಆಗತ್ತೆ ಎಂದ. ಆಗ ಅಲ್ಲಿಗೆ ಬಂದ ರಾಹುಲ್, ಸಾರಿ, ನಿಮ್ಮ ಮಾತು ನನಗೂ ಕೇಳಿಸ್ತು. ಯಾಕೆ ಪಂಕಜ್, ಏನಾಯಿತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಎಂದು ಒಂದೇ ಸಮನೆ ಪ್ರಶ್ನೆ ಮಾಡಿದ. ಪಂಕಜ್, ಇವತ್ತು ನಿಶಾ ಬರ್ತ್ಡೇ. ನಾವು ಅಂದ್ಕೊಂಡ ಹಾಗೆ ಸಂಜಯ್ ಅವನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದಾನೆ. ಅದಕ್ಕೆ ಏನಾಗುತ್ತೆ ಅನ್ನೋ ಟೆನ್ಷನ್ ಅಷ್ಟೇ ಎಂದಾಗ ರಾಹುಲ್, ಪ್ಲ್ಯಾನ್ ನಮಗೆ ಏನು ಹೇಳಲೇ ಇಲ್ವಲ್ಲೋ ನೀನು ಎಂದು ಪ್ರೀತಮ್ ಕಡೆ ನೋಡಿದ. ಆಗ ಪ್ರೀತಮ್ ಸೇರಿ ಮಾಡಿದ್ದ ಪ್ಲ್ಯಾನ್ ಬಗ್ಗೆ ರಾಹುಲ್ಗೆ ಎಕ್ಸ್ಪ್ಲೈನ್ ಮಾಡಿದ.
ಅದನ್ನು ಕೇಳಿದ ರಾಹುಲ್, ಪ್ಲ್ಯಾನ್ ಚೆನ್ನಾಗಿದೆ, ಆದರೆ ಅದು ಸಕ್ಸಸ್ ಆಗೋ ಥರ ನಾವು ಪ್ರತಿ ಹೆಜ್ಜೆನಲ್ಲೂ ಕೇರ್ ತಗೋಬೇಕು ಎಂದಿದ್ದಕ್ಕೆ ಪಂಕಜ್, ಹೌದು ಕಣೋ, ಅದರ ಬಗ್ಗೆನೇ ಟೆನ್ಷನ್ ಆಗ್ತಿರೋದು. ಸಂಜೆಯ ಹೊತ್ತಿಗೆ ವಿಕ್ರಮ್ ಕಾಲ್ ಮಾಡಿ ಎಷ್ಟು ಗಂಟೆಗೆ ಹೊರಡ್ತಾನೆ, ನಿಶಾ ಮನೆ ಹತ್ರ ಎಷ್ಟು ಗಂಟೆಗೆ ಬರ್ತಾನೆ ಅನ್ನೋದನ್ನು ತಿಳ್ಕೊಂಡು ನಾವು ಸಂಜಯ್ಗೆ ಹೇಳಿದರೆ ನಿಶಾ ಮನೆಯಿಂದಾನೇ ಅವರ ಪ್ಲ್ಯಾನ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ಕ್ಷಣವೂ ತುಂಬ ಇಂಪಾರ್ಟೆಂಟ್ ನಮಗೆ. ನಾವು ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ಕೋ. ಅದೆಲ್ಲ ಮುಗಿದ ಮೇಲೆ ವಿಕ್ರಮ್ನ ಸಮಾಧಾನ ಮಾಡೋಕ್ಕೆ ನಾವಲ್ಲಿ ಇರೋದಕ್ಕೆ ಆಗಲ್ಲ. ಅದು ಬೇರೆ ನನಗೆ ಟೆನ್ಷನ್ ಆಗ್ತಿದೆ. ನಿಶಾನ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾನೆ ಕಣೋ. ಅವಳು ಈ ಥರ ಕ್ಯಾರೆಕ್ಟರ್ಲೆಸ್ ಹುಡುಗಿ, ಅವಳು ತನ್ನ ಜೊತೆ ಪ್ರೀತಿ ನಾಟಕ ಮಾಡಿ ಮೋಸ ಮಾಡಿದ್ಲು ಅಂತ ಗೊತ್ತಾದ ಕ್ಷಣ ಅನ್ನುವಷ್ಟರಲ್ಲಿ ಅವನಿಗೆ ವಿಕ್ರಮ್ ಕಾಲ್ ಮಾಡಿದ. ಪಂಕಜ್ ತನ್ನ ಫೋನನ್ನು ಲೌಡ್ ಸ್ಪೀಕರ್ಗೆ ಹಾಕಿ, ಹೇಳು ವಿಕ್ರಮ್ ಎಂದ, ತನ್ನ ಧ್ವನಿಯಲ್ಲಿ ಇದ್ದ ಆತಂಕವನ್ನು ಮರೆಮಾಚುವ ಪ್ರಯತ್ನ ಮಾಡುತ್ತಾ. ಆಗ ವಿಕ್ರಮ್, ಪಂಕಜ್, ನನಗೆ ಆಗ್ತಿರೋ ಖುಷಿಗೆ ಮನೆಯಲ್ಲಿ ಇರೋಕೆ ಆಗ್ತಿಲ್ಲ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಕಣೋ. ಇಷ್ಟು ಖುಷಿ ಯಾಕೆ ಗೊತ್ತಾ? ಇವತ್ತು ನನಗೆ ತುಂಬ ಸ್ಪೆಷಲ್. ಯಾಕಂದರೆ ಇದು ನಿಶಾ ನನ್ನ ಲವ್ವರ್ ಆಗಿ ಆಚರಿಸ್ಕೊಳ್ತಿರೋ ಕೊನೆ ಬರ್ತ್ಡೇ. ನೆಕ್ಸ್ಟ್ ಬರ್ತ್ಡೇ ಬರೋದ್ರಲ್ಲಿ ಅವಳು ನನ್ನ ಹೆಂಡತಿಯಾಗಿರ್ತಾಳೆ. 6 ವರ್ಷದಲ್ಲಿ ಒಂದು ಬರ್ತ್ಡೇಗೆ ಮಾತ್ರ ಅವಳ ಎದುರುಗಿದ್ದು ವಿಶ್ ಮಾಡಿತ್ತು. ಇನ್ನು ಎಲ್ಲ ಬರ್ತ್ಡೇನಲ್ಲಿ ಬರೀ ಫೋನ್ ಮಾಡಿ ವಿಶ್ ಮಾಡಿದ್ದೆ. ಅದಕ್ಕೆ ಕಣೋ ಈ ಬರ್ತ್ಡೇನ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡು ನಿನಗೆ ತೊಂದರೆ ಕೊಟ್ಟೆ, ಸಾರಿ ಎಂದ. ಆಗ ಪಂಕಜ್, ಇದರಲ್ಲಿ ತೊಂದರೆ ಏನು? ಅದು ಸರಿ, ಸಾನ್ವಿ ಹೇಗಿದ್ದಾರೆ ಎಂದಾಗ ವಿಕ್ರಮ್, ಅಯ್ಯೋ ಪುಣ್ಯಾತ್ಮ, ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಗಾಯ ಸ್ವಲ್ಪ ವಾಸಿಯಾಗಿದೆ. ಲಕ್ಷ್ಮಮ್ಮ ಮನೆಗೆ ಕಾರ್ನಲ್ಲಿ ಹೋಗಿದ್ವಲ್ಲ, ಆಗ ಮತ್ತೆ ನೋವಾಗಿದೆ. ರುದ್ರ ಮತ್ತು ಅವನ ಹೆಂಡತಿ ಸೀತಾ, ಲಕ್ಷ್ಮಮ್ಮ ಇವಳ ಬಗ್ಗೆ ತುಂಬ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದಕ್ಕೆ ಅಮ್ಮ ಹೋಗಲೇಬೇಕು ಅಂದರು. ಹೋಗಲೇಬೇಕಿತ್ತು, ಅದಕ್ಕೆ ಕರ್ಕೊಂಡು ಹೋದೆ. ಇಲ್ಲ ಅಂದರೆ ತಲೆ ಮೇಲೆ ಹೊಡೆದು ಮನೆಯಲ್ಲೇ ಇರು ಅಂತಿದ್ದೆ. ಇನ್ನೊಂದು ವಿಷಯ ಗೊತ್ತಾ? ಕೇಳಿದ್ರೆ ಆಶ್ಚರ್ಯ ಪಡ್ತೀಯ. ಅವಳು ರುದ್ರನ ಮಗುಗೆ ನನ್ನ ಹೆಸರೇ ಇಟ್ಲು. ಆಮೇಲೆ ಇನ್ನೂ ಒಂದು ಆಶ್ಚರ್ಯದ ವಿಷಯ, ಅವಳು ಮಗು ಕಿವಿಯಲ್ಲಿ 3 ಸಾರಿ ವಿಕ್ರಮ್ ಅಂತ ಹೆಸರು ಕೂಗಿದ್ಲು. ನಂತರ ನಾನು ಮನಸ್ಸಲ್ಲಿ ನನ್ನನ್ನು ದ್ವೇಷ ಮಾಡೋ ಥರ, ನನ್ನ ಮೇಲೆ ಕೋಪ ಇರೋ ಥರ ನಾಟಕ ಮಾಡ್ತಿದ್ದಾಳೆ. ಇಲ್ಲ ಅಂದಿದ್ರೆ ಅವಳೇಕೆ ಮಗುಗೆ ನನ್ನ ಹೆಸರು ಇಡ್ತಿದ್ಲು ಎಂದು ಅಂದ್ಕೊಂಡು 1 ಸೆಕೆಂಡ್ ಕೂಡ ಆಗಿಲ್ಲ. ಅಷ್ಟರಲ್ಲೇ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋರ ಥರ, ಸರ್ ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ಸೀತಕ್ಕಂಗೆ ವಿಕ್ರಮ್ ಅನ್ನೋ ಹೆಸರು ತುಂಬ ಇಷ್ಟ. ಮಗ ಹುಟ್ಟಿದ್ರೆ ಆ ಹೆಸರೇ ಇಡಬೇಕು ಅಂತ ನನ್ನ ಹತ್ರ ಒಂದ್ಸಲ ಹೇಳಿದರು. ಹಾಗಾಗಿ ನಾನು ಅವರ ಮಗುಗೆ ಅವರು ಇಷ್ಟಪಟ್ಟ ಹೆಸರನ್ನೇ ಇಟ್ಟೆ ಅಷ್ಟೇ ಅಂತ ಹೇಳಿದ್ಲು. ನನಗೆ ಆಶ್ಚರ್ಯ ಆಯಿತು, ಇವಳಿಗೆ ಮೈಂಡ್ ರೀಡ್ ಮಾಡೋಕ್ಕೂ ಬರುತ್ತಾ ಅಂತ. ಸಾರಿ, ವಿಷಯ ಎಲ್ಲೆಲ್ಲೋ ಹೋಯಿತು. ನಿನ್ನ ತಂಗಿ ನಿನ್ನೆಯಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ, ಈಗಲೂ ಮಲಗಿದ್ದಾಳೆ. ಯಾಕೂ ಗೊತ್ತಿಲ್ಲ, ನಿನ್ನೆಯಿಂದ ಕುಂಭಕರ್ಣನ ತಂಗಿಯಾಗಿದ್ದಾಳೆ. ಇವತ್ತು ಬೆಳಗ್ಗೆ ಕೂಡ ಇಂಜೆಕ್ಷನ್ ಹಾಕಿದ್ದೀನಿ. ಸಂಜೆ ಇಂಜೆಕ್ಷನ್ ಬೇಡ ಅನಿಸುತ್ತೆ, ಟ್ಯಾಬ್ಲೆಟ್ ಮಾತ್ರ ತಗೊಳ್ಳೋಕ್ಕೆ ಹೇಳ್ತೀನಿ. ಇವತ್ತು ನಾನು ಸಿಟಿಗೆ ಬಂದರೆ ನಾಡಿದ್ದೇ ನಾನು ಮನೆಗೆ ಬರೋದು. ಅದಕ್ಕೆ ಅಮ್ಮನಿಗೆ ಅವಳ ಬಗ್ಗೆ ಕೇರ್ ತಗೊಳ್ಳಿ ಅಂತ ಹೇಳಿ ಬರ್ತೀನಿ. ಅಮ್ಮನಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅವಳನ್ನು ಅವರು ಕಣ್ಣನ್ನು ಕಾಪಾಡೋ ಹಾಗೆ ಕಾಪಾಡ್ತಾರೆ. ಅದು ಅಲ್ಲದೆ ಈಗ ಅವಳಿಗೆ ಯಾವ ತೊಂದರೆ ಇಲ್ಲ. ಗಾಯ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಸರಿ, ನೈಟ್ ಡ್ರೈವ್ ಮಾಡೋಕ್ಕೆ ಅಪ್ಪ ಒಪ್ಪಲ್ಲ. ಅದಕ್ಕೆ ನಾನು ಸಂಜೆನೇ ಹೊರಟು ಬರ್ತೀನಿ. ಹಾಸ್ಪಿಟಲ್ಗೆ ಬಂದು ಅಲ್ಲೇ ಇದ್ದು ರಾತ್ರಿ 11:30 ಅಷ್ಟರಲ್ಲಿ ನಿಶಾ ಮನೆಗೆ ಹೋಗಿ ಅವಳನ್ನು ಪಿಕ್ ಮಾಡಿಕೊಂಡು ನಂತರ ಹೋಟೆಲ್ಗೆ ಹೋಗ್ತೀನಿ. ಅಷ್ಟೊತ್ತಿಗೆ 12 ಗಂಟೆಗೆ 10 ನಿಮಿಷ ಇರುತ್ತೆ. ನಾವು ಪಾರ್ಟಿ ಅರೇಂಜ್ ಆಗಿರೋ ಪ್ಲೇಸ್ಗೆ ಹೋಗೋವಷ್ಟರಲ್ಲಿ ಸರಿಯಾಗಿ 12 ಗಂಟೆ ಆಗುತ್ತೆ. ನಾನು ಹೇಳಿದ್ದು ಸರಿ ಇದೆ ಅಲ್ವಾ ಎಂದು ಹೇಳಿ ತನ್ನ ಮಾತು ಮುಗಿಸಿದ. ಎಲ್ಲವನ್ನು ಕೇಳಿಸಿಕೊಂಡ ಪಂಕಜ್, ಹಾಂ, ನಿನ್ನ ಪ್ಲ್ಯಾನ್ ಚೆನ್ನಾಗಿದೆ. ನೀನು ಹೇಳೋದು ಸರಿ. ರಾತ್ರಿ ಆ ರೋಡ್ನಲ್ಲಿ ಡ್ರೈವ್ ಮಾಡೋದು ಕಷ್ಟ. ಬೇಗನೆ ಹೊರಟು ಬಾ. ಇಲ್ಲೇ ಇದ್ದು ರಾತ್ರಿ ಟೈಮ್ಗೆ ಕರೆಕ್ಟಾಗಿ ನಿಶಾ ಮನೆ ಹತ್ರ ಹೋಗಿ ಅವರನ್ನು ಪಿಕ್ ಮಾಡಬಹುದು. ಸರಿ ಕಣೋ, ನಾನು ಈಗ ತಾನೇ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಪೇಷಂಟ್ಸ್ ಇದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಪ್ರೀತಮ್ ಮತ್ತು ರಾಹುಲ್ ಕೂಡ ವಿಕ್ರಮ್ ಮಾತನ್ನು ಕೇಳಿಸಿಕೊಂಡಿದ್ದರು. ನೋಡಿದ್ರ ವಿಕ್ರಮ್ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಅವನು ಯಾವತ್ತೂ ಇಷ್ಟು ಖುಷಿಯಾಗಿರೋದನ್ನು ನೋಡೇ ಇರಲಿಲ್ಲ. ಮೋಸ್ಟ್ಲಿ ಆ ದೇವರು ಅವನಿಗೆ ದುಃಖ ಕೊಡೋಕೆ ಅಂತಾನೆ ಅವನನ್ನು ಇಷ್ಟು ಖುಷಿಯಾಗಿ ಇರೋ ಥರ ಮಾಡಿದ್ದಾನೆ. ನನಗೆ ಮುಂದಿನದನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಮತ್ತು ಇನ್ನೊಂದು ವಿಷಯ, ವಿಕ್ರಮ್ ಬೇಗ ಇಲ್ಲಿಗೆ ಬರೋದ್ರಿಂದ ನಮಗೆ ಅವನು ಎಷ್ಟು ಗಂಟೆಗೆ ನಿಶಾ ಮನೆಗೆ ಹೋಗ್ತಾನೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗತ್ತೆ. ಅದೊಂದು ವಿಷಯ ಸಾಲ್ವ್ ಆಯಿತು.
ಏನೇ ಆಗಲಿ ಆ ಮೋಸಗಾತಿಯಿಂದ ವಿಕ್ರಮ್ಗೆ ಬಿಡುಗಡೆ ಆಗುತ್ತೆ ಅನ್ನೋದೇ ಸಮಾಧಾನ. ಮುಂದೆ ಏನಾಗುತ್ತೆ ಅದನ್ನು ನೋಡಿಕೊಂಡ್ರೆ ಆಯಿತು. ನಾವು ಅಂದ್ಕೊಂಡ ಹಾಗೆ ನಿಶಾ ಬಂಡವಾಳ ಬಯಲಾಗಲಿ, ಆಮೇಲೆ ವಿಕ್ರಮ್ನ ಹೇಗಾದರೂ ಸಮಾಧಾನ ಮಾಡೋಣ. ಈಗ ಸದ್ಯಕ್ಕೆ ಮುಂದೆ ನಡೆಯಬೇಕಾಗಿರೋದನ್ನು ನೋಡಿಕೊಳ್ಳೋಣ. ಪ್ರೀತಮ್, ಸಂಜೆಗೆ ಕಾಲ್ ಮಾಡು, ನಾನು ಹಾಸ್ಪಿಟಲ್ ರೌಂಡ್ಸ್ ಹೋಗಿ ಬರ್ತೀನಿ ಎಂದು ಹೇಳಿ ಕ್ಯಾಬಿನ್ನಿಂದ ಹೊರಗೆ ಹೋದ. ಪ್ರೀತಮ್ ಸಂಜಯ್ಗೆ ಕಾಲ್ ಮಾಡಿ, ಸಂಜು, ವಿಕ್ರಮ್ ಸಂಜೆನೇ ಬರ್ತಾರೆ, ಅವರು ಯಾವ ಟೈಮ್ಗೆ ನಿಶಾ ಮನೆಗೆ ಹೋಗ್ತಾರೆ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಕ್ರಮ್ ಇಲ್ಲಿಗೆ ಬಂದಾಗಿನಿಂದ ನಿಶಾ ಮನೆಗೆ ಹೊರಡೋವರೆಗೂ ನಾನು ಅವರ ಜೊತೆನೇ ಇರ್ತೀನಿ. ಅವರಿಗೆ ಡೌಟ್ ಬರದೇ ಇರೋ ಥರ ಮ್ಯಾನೇಜ್ ಮಾಡ್ತೀನಿ. ವಿಕ್ರಮ್ ನಿಶಾ ಮನೆಗೆ ಸರಿಯಾಗಿ ರಾತ್ರಿ 11:30ಗೆ ಹೋಗ್ತಾರೆ, ಅದು ಕನ್ಫರ್ಮ್. ನೀನು ಈ ವಿಷಯ ಅಕ್ಷಯ್ ಮತ್ತು ಜಗನ್ಗೆ ಹೇಳು. ಅದನ್ನು ಅವರಿಗೆ ಹೇಳಿದರೆ ಮುಂದೆ ಅವರು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಸರಿಯಾಗತ್ತೆ ಎಂದ. ಆಗ ಸಂಜಯ್, ಥ್ಯಾಂಕ್ಸ್ ಭಾವ, ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಜಗನ್ಗೆ ಅಕ್ಷಯ್ಗೆ ವಿಷಯ ಹೇಳ್ತೀನಿ, ಮುಂದಿನ ಪ್ಲ್ಯಾನ್ ಅವರು ಮಾಡ್ಕೋತಾರೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಮುಂದೇನು ಇವರೆಲ್ಲ ಅಂದ್ಕೊಂಡ ಹಾಗೆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ತಿಳ್ಕೊಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.